ಮಾಡಬಾರ್ದ್ರಿ. 7 ಜನ್ಮಕ್ಕೂ ನೋಡಿ ಡಾಕ್ಟ್ರ್ ಉದ್ಯೋಗ ಮಾತ್ರ ಸತ್ರು ಮಾಡಬಾರ್ದು. ಎಂತೆಂಥ ತಲೆಬೇನೆ ಪೇಷಂಟ್ ಬರ್ತಾವ ಭಯ್ಯ. ಒಂದು ಬರ್ತೈತಿ ತಲೆನೋವು ಅನ್ನತ್ತ, ತಲೆನೋವು ಸುತ್ತ ಮಾಡಿದ್ರೆ ಹೊಟ್ಟೆ ನೋವು ಅಂತಾರ, ಹೊಟ್ಟೆ ನೋವು ಸುತ್ತ ಮಾಡಿದ್ರೆ ಅದು ನೋವು ಅಂತಾರ, ಅದನ್ನು ಸುತ್ತ ಮಾಡಿದ್ರೆ ಅವ್ರು ಇದು ನೋವು ಅಂತಾರೆ. ಇವ್ರದ್ದು ಸುತ್ತ ಮಾಡಿ ನಮಗೆಲ್ಲ ನೋವು ಬಂದು ನಮಗೆ ಗೊತ್ತಿಲ್ಲ. ಅದ್ರಾಗ ಸುತ್ತ ಹತ್ತಳ್ಳಿಗೆ ಸುಪ್ರಸಿದ್ಧ ಡಾಕ್ಟರ್ ನಾನು. ಸುತ್ತ ಹತ್ತಳ್ಳಿಯಾಗ ನಾನು ಬಿಟ್ಟರೆ ಇನ್ನೊಬ್ಬ ಚುಚ್ಚೋ ಗತಿನೇ ಇಲ್ಲ. ಅಂಥದ್ದು ಬೆಳಗ್ಗಿಂದ ನನಗ ಒಂದು ಪೇಷಂಟ್ ಸಿಗವಲ್ದಂದ್ರ ಮಾಸ್ತರ ಯಾರೋ ಮಾಡಿಸಿಲ್ಲ. ಸಂಜೆ ಮಟ್ಟ ಪೇಷಂಟ್ ಬಂತು ಚಲೋ ಇಲ್ಲ ಕೆಟ್ಟ ಹಾಕಿ ನನ್ನ ಮಗ ನಾನು ಕುಡಿಯೋ ನೀರ್ನಾಗ ಬೇದಿ ಮಾತ್ರ ಹಾಕ್ಬಿಡು ಮಗ ನಾನು. ಊರನ್ ಮಂದಿ ಎಲ್ಲ ಬಂದು ಪಾಳೆನ ಹಚ್ಚಿರ್ಬೇಕು ಸಿಗದ ಉಳಿದ್ರು ಊರನ್ ಮಂದಿ ಉಳಿದ್ರು ಪೇಷಂಟ್ ಬಂತು ಬಾ 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 ನಿನಗ ಚುಚ್ಚಿದ್ರ ಬಾ. ಬಂದ ಜಗಿನ ಲಾರಿ ಒಂದ ಗೆದ್ದು ಬಂದ ಸತ್ತನು ಲಾರಿ ಹಳ್ಳಿಯ ಸೀದಾ ಸಾದಾ ಮೈಲಾಪುರ ಮೈಲಾರಿ ಮೈಲಾಪುರ ಮೈಲಾರಿ ಕಣ್ಣಾಗಿಂದು ಹಳ್ಳ ತೆಗಿತೀವಿ, ಕಿವಿಯಾಗಿಂದ ಕೊಬ್ಬಣಿ ತೆಗಿತೀವಿ. ಒಂದು ಜಗಕ್ಕೆ ₹1, 2 ಜಗಕ್ಕೆ ₹2, 3ನೇ ಜಗಕ್ಕೆ ₹30. ಒಂದು ಸಲ ತೆಗೆದ್ರೆ 4 ತಿಂಗಳು ಗ್ಯಾರಂಟಿ ಕೊಡ್ತೀವಿ. ಇವು ನಾವು ಡಾಕ್ಟರ್ ಕೆಲ ತೆಗಿಯಕ್ಕಲ್ಲ, ನಾವು ತೆಗಿತೀವಿ. ಬರ್ರೆ ಇವು ಶೆಟ್ ನಾವು ತೆಗಿಲಾರ್ದ ನೀ ಏನ್ ತೆಗಿತೀವ ಮಗನ? ಇವು ಡಬಲ್ ಶೆಟ್. ಅದನ್ನ ಕೇಳಕ್ ನೀ ಯಾರು ಪಿಚ್ಚರ್ ಪಿಲ್ಲೆ ಮಗನ? ನಾವು ಕೊಯ್ಬಾರ ಜಾಗದಾಗ ಕೊಯ್ತೀವಿ, ತೆಗಿಬಾರ ಜಾಗದಾಗಿಂದ ತೆಗಿತೀವಿ, ಹೊಲಿಬಾರ ಜಾಗದಾಗ ಹೊಲಿತೀವಿ. ತುಕ್ಯಾ ಕಾಡ್ತಾವೆ ಬತ್ಮಾಟ್ ಬಾಡ್ಯ. ನಾವು ಎಲ್ಲೆಲ್ಲಿ ಬಹಳ ದಿನದಿಂದ ಸ್ಟಾಕ್ ಆಗಿ ಕುಂತಿರ್ತೋ ಅಂತ ಹೊಲಸ್ ತೆಗಿತೀವೋ ರಾಡೆ. ನನಗೆ ನಿನ್ನಂತವನೇ ಬೇಕಾಗಿಲ್ಲ. ಎಲ್ಲ ಮಕ್ಕಳು ಹಿಂಗಂತಾರೆ, ಕೆಲಸ ಮುಗಿದ್ಮೇಲೆ ಹೊಲ ಸಿಕ್ಕಿದೇನಂತ ಹೊರಸಿ ಮೂಲ್ಯಾಗ ಹೋಯ್ತು ಬಿಡ್ತಾರೆ. ಏನ್ ಮಾಡ್ಲಿ ಕೊಡು ಕೈ ತೆಗಿಬೇಕು. ನೀ ತೆಗಿತ ನನ್ನ ಮಾತು ಕೊಟ್ಟು ನಾಳೆ ಆಗಲ್ಲ ಅಂತ ಹಾದಿ ನಿನ್ ಮೌನ ಹೊಟ್ಟೆಗೆ ಹೊಕ್ಕೊಂಡ್ರು ಬಿಡು ಮಗ. ಹಲೋ ಮೆಂಟಲ್ ಮ್ಯಾನ್, ಸಾರಿ ಜೆಂಟಲ್ ಮ್ಯಾನ್. ನನ್ನೇನು ಇದು ನಂದು ಸಾಮಾನ್ಯ ವ್ಯಕ್ತಿ ಅನ್ಕೊಂಡೇನು? ಅದು ಸಾಮಾನ್ಯ ಅಲ್ಲಪ್ಪ, ಸಾಮಾನ್ಯ ಮಂಗಿನ ಬಾಲ ಹಚ್ಚದು. ಹಾ ಅದ ಬಾಲದ ವ್ಯಕ್ತಿ ಅನ್ಕೊಂಡೇನು? ನೀ ಹೇಳಿದ ಜಾಗದ ನಾನ್ರೆ ಇವತ್ತು ಹೊಲಸ್ ತೆಗಿಲಿಲ್ಲ ಅಂದ್ರ ಇವತ್ತಿಂದ ಈ ನನ್ನ ಕೊಳವಿಗೆ ರಾಜಮಾನ್ ನೀಡಿ ಇಲ್ಲ, ಅದನ್ನ ಸುಲೇಮಾನ ನೀಡ್ಲಿಲ್ಲ. ಅವ ಯಾರ? ನಿಮ್ಮ ಅವ್ನ ಗಂಡ ಬಳ್ತಾವ ನೋಡಿ. ಅದ ರಾಜಮಾನ ಅಲ್ಲಪ್ಪ, ರಾಜೀನಾಮೆ ನೀಡಿ. ಅಯ್ಯೋ ಗಣಿತ ಚೇಂಜ್ ಮಾಡ್ಬಿಟ್ರ ತಗೊಂಡು ಸಮಾಜದ ತುರ್ಕೇರಿ ರಾಜೀನಾಮೆ ನೀಡಿ. ಅದನ್ನೇ ನೀಡಿ ಬಸ್ ಸ್ಟ್ಯಾಂಡ್ ಪೈಕೇನೆ ನಾನು ಡಬ್ಬಕ್ಕೆ ನೀರು ಹಾಕಕ್ಕೆ ಹೋಗ್ತೀನಿ. ರಾಜೀನಾಮೆ ಕೊಡ್ತೀನಿ. ಹೌದೌದು, ನಾನು ಬ್ಯಾಡ ಅಂದ್ರೆ ಹಂಗನ ನೋಡ್ರಿ. ನಾವು ಏನು ಭಾಗದ ಉಸ್ತುವಾರಿ ಸಚಿವ ದೊಡ್ಡ ಖಾತೆನೇ ಬಿಟ್ಕೊಡಕತ್ತಾನ. ಹೋಗ್ಲಿ ಸರ್, ರಾಜಕೀಯ ನಮ್ಗೆ ಯಾಕೆ? ಬರೀ ತೆಗಿತೀನಿ ಅಂದಲ್ಲ. ನೀ ನನಗೆ ತಿಳಿಸ ಏನು? ನೀ ಏನ್ ನನ್ನೇನು ಕುಂದ್ರಿಸಿ ತೆಗಿತೀಯೋ, ಏನು ನಿಲ್ಲಿಸಿ ತೆಗಿತೀಯೋ, ಏನು ಮಲಗಿಸೇ ತೆಗಿತೀಯೋ? ಅದು ತಂಡ್ಯಾಗ ನಿಮಗೆ ಹೆಂಗೆ ತೆಗಿಸ್ಕೊಂಡ್ರೆ ಗಾಂವ್ ಅನಿಸುತ್ತೋ ಹಂಗಂಗ ತೆಗಿತು ಅಂತ ಮಿಸ್ಟರ್ ಕೂಕ್ರಿ. ಗಿವ್ ರಿಸ್ಪೆಕ್ಟ್ ಅಂಡ್ ಟೇಕ್ ರಿಸ್ಪೆಕ್ಟ್. ಇದು ಅಂದರ್ ಬಾರ ಕುಮಾರ್ ರಮ್ಮಿ ಹಾಕುಂಬಾಬಾ. ಇಲ್ಲ ಮಂದಿ ಭಾಳ ಅದರ ಸುಮ್ ತ್ರಿಕಾರ್ಡ್ ಹೊಡೆದ್ಬಿಡು ಕುಂತ ಬಿಡ್ಲೆ. ನಿಂದು 10 ಎಕರೆ ಹೊಲ, ನಂದೊಂದು ಅಟ್ಲಾಸ್ ಸೈಕಲ್. ಗಂಡ ಮಗ ಆದ್ರೂ ಬಾಲೆ ಇಂಥವನು 2 ನಂಬರ್ ದಂಡ ನಿಂದು. ಗಂಡಸರ್ಗಾದ್ರೆ ಹಿಂಗಾದ್ರೆ ಹಿಂಗ ಏನಲ್ಲೇ ನಮ್ದಾದ್ರೆ ಹೊಲ, ನಿಂದಾರ ಸೈಕಲ್. ತಿಳ್ಕೊಬೇಡ್ರಿ, ಏನ್ ಇದ್ದಿದ್ದು ಅದನ್ನ ಗೊತ್ತಿಡ್ಬೇಕಲ್ಲ. ಹಿಂಗ ಆಗ್ತಾರೆ ಇದು. ಆದ್ರೆ ಏನ್ ಮಾಡು ಸಾರ್, ಹೊಲ ಇಲ್ಲ, ಹೊಲ ಮನಿ ಏನಿಲ್ಲ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋತಾರಲ್ಲ. ಓ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಎಸ್ ನಿಂದು ಇಂಗ್ಲೀಷ್ ತಗಲ್ಲ ಇಲ್ಲ, ಬಗಲ್ ಇರ್ಬೇಕು ನೋಡು. ನನ್ನ ಹೆಸರು ಕೊಳವಿ ಕೋಕಣಿ ಅಲ್ಲ. ಹೂವ ಸುತ ನನ್ನ ಹೆಸರು ಸಿದ್ದರಾಜ, ನನ್ನ ಹೆಸರು ಸಿದ್ದರಾಜ. ನೋಡು ಭೀಮನ ನೋಡು ಮಾತಾಡು. ನೋಡಕ್ ಗಬರಾಜ್ ಸಿದ್ದಂಗದ ನಮ್ಮ ಮಗ ಸಿದ್ದರಾಜ್ ಅಂತಾರೆ. ಅಂದಂಗೆ ಭೋಜರಾಜ, ನಿನ್ನ ಹೆಸರು ಗೊತ್ತಾಗಿಲ್ಲ? ಐ ಆಮ್ ಡಾಕ್ಟರ್ ಹುಚ್ಚ. ಆಪರೇಷನ್ ಸಕ್ಸಸ್, ಪೇಷಂಟ್ ಪೇ. ವೆರಿ ಡಾಕ್ಟರ್ ಹುಚ್ಚ. ನೀವು ತಲೆ ಕೆಟ್ಟವ್ರು ಬಿಡ್ಬೇಕಾದಷ್ಟು ನೀವ್ ಯಾಕೆ ನೋಡ್ರಿ? ನಮ್ದು ನಾವ ಹೆಂಗೆ ಇಟ್ಕೊಳಕ್ ಬರ್ತೈತಿ? ಊರಾಗ ಗೊತ್ತ್ರಿ ನಿಮ್ಮಂತ ಹಾಪ್ ನನ್ನ ಮಕ್ಳು ಕಟ್ಟಿ ಮೇಲೆ ಕುಂತಿರ್ತಾರಲ್ಲ, ಅವ್ರು ತಂದು ಇಟ್ಟು ಹೋಗ್ಯಾರ. ನನ್ನ ಮಕ್ಳಿಗೆ ಬೇರೆ ಹೆಸರು ಸಿಗ್ಲಿಲ್ಲೇನು? ನಿಷೇಧಾಗ ಅವಕ್ಕೆ ಯಾವ ಚಂದ ಅನ್ಸವ್ ಅವ್ರು ತಂದು ಇಟ್ಟಾಕ.
ನೀಚಲಾದಿ ನಿನಗೆ ಹೆಂಗ್ ಬೇಕು ನೀ ಹೆಂಗ್ ಬೇಕು ಬಿಡಿ ಸರ್ ಹೆಸರಿನಾಗ ಏನೈತಿ ಮಣ್ಣಂಗ್ ಗಟ್ಟಿ ಬರ್ ತೆಗಿತೀನಿ ಅಂತ ತೆಗಿಬೇಕು ಅರ್ಜೆಂಟ್ ತೆಗಿಬೇಕು ಅರ್ಜೆಂಟ್ ಏನಂದ ನಾನೊಂದು ಹೆರಿಗೆ ಪೇಷಂಟ್ ನೋಡ್ಲಿಕ್ಕೆ ಹೋಗ್ಬೇಕು ಇಲ್ಲ ನಿಮ್ಮ ಒಂದು ಸೈಜ್ ಕಲ್ಲು ಆಗಲ್ಲ ಸರ್ ಒಂದು ಡಾಕ್ಟರ್ ಒಂದು ಸ್ಪೆಷಲ್ ಇರ್ತಾರ ಈಗ ನೀವು ಹೆರಿಗೆ ಸ್ಪೆಷಲ ಆಡ್ ಮುಟ್ಲಾರ್ದ ತಪ್ಪಲಿಲ್ಲ ಈ ಡಾಕ್ಟರ್ ಮುಟ್ಟಿದ ಪೇಷಂಟ್ ಬದುಕೇ ಇಲ್ಲ ಉಲ್ಟಾ ಎಲ್ಲ ಸತ್ತ ಹೋಗ್ಯಾವೇನು ಸತ್ತಿಲ್ಲ ಸಾಯಕಿ ಡಾಕ್ಟರ್ ಬಿಟ್ಟಿಲ್ಲ ಇನ್ನೇನು ಕುಡಿಯೋದು ಹೊತ್ತು ಅನ್ಕೊಳ್ಳೆ ಹಿಡಿದು ಬಿಡ್ತೀನಿ ಬಾಬಾ ಎಲ್ಲಿ ಗಾಡಿ ನೀ ಡಾಕ್ಟರ್ ಏನು ಕಂಡಕ್ಟರ್ಲೆ ಮಾತಿಗೊಮ್ಮೆ ಹರಿದು ಬಿಟ್ಟೆ ಆಮೇಲೆ ಟಿಕೆಟ್ ಅಂತೀರ ಗಾಡಿ ಹಿಡಿದ್ರೆ ಕುಡಿಯಕ್ಕೆ ಕುಂತಿದ್ದು ಬಾಡಿ ಸೆಟ್ಟಿ ಅದು ಕುಂದಿರ್ತಾವ ಓ ಇಲ್ಲದು ಸಾಲ ನನ್ನ ಮುಂದೆ ಯಾಕೆ ಹೇಳ್ತಿ ನಿನ್ಗೆ ಎಲ್ಲಿ ತ್ರಾಸ ಐತಿ ತೆಗೆದೋಕಿ ಅಷ್ಟ 3 ದಿವಸದ್ದು ಹೊತ್ತು ಕಟ್ಟಿ ಒಟ್ಟ ಹೊಲಸ ಹೊರಗೆ ಹೋಗಿಲ್ಲ ಬಾಬಾ ಬಾವಿ ಕಪ್ಪು ಹರಕತ್ತಿರುತ್ತೆ ದಯವಿಟ್ಟು ನಾವು ತೆಗಿಬೇಕು ಅಂದ್ರೆ ನನ್ನೇನು ಲ್ಯಾಟ್ರಿನ್ ಟ್ಯಾಂಕ್ ಕ್ಲೀನಿಂಗ್ ಮಾಡೋಣ ಅದು ಗಾಡಿ ಮ್ಯಾಗ ನಿಂದ ನಂಬರ್ ಓದಿಲ್ಲ 1134 ಯಾವ ಸೆಪ್ಟಿಕ್ ಟ್ಯಾಂಕ್ ಮಸಲ ಇದ ಬರ್ತಿದ್ರಲ್ಲಿ ಅಣ್ಣ ನಾ ಕಣ್ಣಾಗಿಂದ ಕಿವಿಯಾಗಿಂದ ತೆಗೆ ಮಾಟ ಅವನ್ನೆಲ್ಲ ಹೇಳಂಗಿಲ್ಲ ಸರ್ ತೆಗಿತ ನನ್ನ ಮಾತು ಕೊಟ್ಟು ಮುಗಿದ ಪಿಕ್ಸ್ ಆಗ್ಬಿಟ್ಟಿನಿ ನಿನ್ನ ಕಾವಕ್ಕ ಹೇಳು ಕುಂದ್ರಂದ್ರ ಕುಂದಿರ್ತೀನಿ ನಿಂದ್ರಂದ್ರ ನಿಂದಿರ್ತೀನಿ ಇನ್ನೂ ಕಾವಕ್ಕ ಬಗ್ಗಂದ್ರೆ ನಾವು ಹೊಲಸ ನನ್ನ ಮಗ ಬರೀ ಬೆಣ್ಣೆ ದೋಸೆ ಸ್ಮೆಲ್ ಬರ್ತದ ಹಂಗೆಲ್ಲ ಅಸಹ್ಯ ಮಾಡಬಾರ್ದಪ್ಪ ಅವು ದೇವ್ರು ಕೊಟ್ಟು ಪ್ರೀತಿಯಪ್ಪ ಹಂಗೆ ಸಿಕ್ಕಲ್ಲಿ ಊದ್ಬಾರ್ದಪ್ಪ ಯಾಕಪ್ಪ ಕ್ಯಾಮ್ರಾ ನನ್ನ ಚಪ್ಪಲ್ಲೇ ಬಡಿತಾರಪ್ಪ ಡೆಲ್ಲಿಗೆ ಬಂದ್ರೆ ನಮ್ಮ ಹಣೆ ಬರ ಕಣ್ಣಾಗಿಂದ ಕಿವಿಯಾಗಿಂದ ತೆಗಿತಂತ ಅಂತೇಳಿ ಹೊಟ್ಟೆಗಿಂದ ಗಟಾರ ಸ್ವಚ್ಛ ಮಾಡಂತ ಇಲ್ಲ ಇಲ್ಲೇ ನಿಂದ್ರೆ ಒಂದು ಸಾರಿನ ಸೌಡ್ ತೊಗೊಂಬಂದು ನೀನು ಹೊಟ್ಟೆ ತುಡುಕಿ ಹೊಲಸು ತೆಗಿತಾವ ನೀನು ಮುಸುಳಿ ನೋಡಿದಾಗ ಗೊತ್ತಾಗಿತ್ತು ಇವ ಉತ್ತೂರ್ ಕುಮಾರ ಮಾತಷ್ಟ ಅಂತ ಮತ್ತೆ ನೋಡಿ ಬಿಪಿ ಬರಕತ್ತ ಬಿಪಿ ಬಂತು ಕೈನ ನಿಂತಲ್ಲೇ ಚೆಕ್ ಮಾಡಿ ನಿನಗೆ ಏನಾಗೈತೆ ಅಂತ ಇಲ್ಲೇ ರಿಸಲ್ಟ್ ಕೊಡ್ತೀನಿ ಮತ್ತೆ ಎಲ್ಲ ಡಾಕ್ಟರ್ ಮಲಗಿಸಿ ನೋಡ್ತಾರ ಅವ್ರಿಗೆ ಹೆಂಗ್ ಗಾವ್ ಆಕೈತೆ ನನಗೆ ನಿಂತ ಗಾವ್ ಆಕೈತಿ ಈಗ ನಿಂದ್ರಿಸ ಅಂದಾಗ ನಿನಗೆ ಏನಾಗೈತಿ ಬಾಬಾ ನಿನ್ನ ಚಪ್ಪಲ್ಲೇ ಬಡಿಯಂಗೈತಿ ನೀ ಡಾಕ್ಟರ್ ನೀ ಇಲ್ಲ ನೀ ಹೇಳ ನನ್ನ ಕೇಳಿ ಹೇಳವ 5 ನಿಮಿಷಕ್ಕೊಮ್ಮೆ ಇಂಜಿನಿಯರ್ ಆಗಿರ್ತೀನಿ ನಾನು ಎದೆ ಬಡಿತ ಜೋರಾಗಿದೆ ಕನ್ನಡಿಯನ್ನ ಕಣ್ಣು ಹೊಡಿತೀನಿ ಸುಮ್ಮನಿಲ್ಲ ಅಂದ್ರೆ ನಿನಗೆ ಮೆಟ್ಲೆ ಬಡಿತೀನಿ ಇವೇನು ಭಜನಾ ಪದ ಅಂದ್ರೆ ಇಲ್ಲ ಈಗ ನಿಮ್ಮ ಮೌನ ಸೋಬಾನ್ ಪದಗಳಿವೆ ಆಯ್ತು ಬೇಕಿಲ್ಲ ಹೇಳತ್ತೀನಿ ಹಂಗೈತಿ ಕಣ್ಣು ಕೆಂಪಾಗಿದೆ ಹೊಟ್ಟಿ ಉಬ್ಬೈತಿ ಹಂಗಲ್ಲ ರೇಖತ್ತವ್ದು 3 ದಿವಸ ಆತಿ ಎಳ್ಯಾಕತ್ತವೆ ಇದು ಅದೇ ಯಾವುದು ನಿಮಗೆ ಇಲ್ಲ ಭಯಂದು ನಂದು ರಿಪೋರ್ಟ್ ಅಲ್ಲೇ ಕೊಟ್ಟಿದ್ರು ಅವು ನನ್ಕಿಂತ ಮುಂಚೆ ಬಂದದ ನಂದ ಅಂತ ಹೇಳಕತ್ತ ಏನು ಆಗಿಲ್ಲ ಅಂತ ಹೇಳಕತ್ತೀನಿ ಅಣ್ಣ ಯಾವಾಗ HIV ಸರ್ಟಿಫಿಕೇಟ್ ಕೊಟ್ಟನಾಗ ಇದು ನೀನು ಕೊನೆ ಆಕ್ಷನ್ ಅದ್ರ ಅದಾವೇನಪ್ಪ ಏನು ಗಜ್ಮಾ ಬಿಟ್ರೆ ಏನು ಇಲ್ರಿ 10 ಎಕರೆ ಹೊಯ್ಕೊಂಡು ಹೋದ್ರೆ ಇನ್ನೂ ಅದ ಗುಮ್ನಾಗ ಅದರ್ರಿ ಇವ್ರು ಹೋಗ್ಲಿ ಇನ್ನೊಂದು 10 ಎಕರೆ ನಮ್ಮ ಅಪ್ಪನ ಕೋಟಿ ಗಟ್ಲೆ ಇದ್ದ ಹೊಲಕ್ಕೆ ಬಿಟ್ಟು ಅದಲ್ಲ ಇದು ತೀರ್ಥಯಾತ್ರೆ ಅವ್ನು ಹೋದ ತೀರ್ಥವನ್ನು ಬಿಟ್ಟೆ ಬಾರ್ ಅಡ್ಡಾಡಿ ಕುಡಿದ ಅಲ್ರಪ್ಪ ಮತ್ತೆ ಪಾರ್ಸಲ್ ತರಿಸಿ ಕುಡಿದೇನಪ್ಪ ಅದಲ್ಲೇ ಈ ಕಾಶಿ ರಾಮೇಶ್ವರ ಆ ಕಡೆ ಜಾತ್ರೆ ಮುಗಿದ್ಮೇಲೆ ಎಲ್ಲ ಜಾತ್ರೆ ಹೋಗಿ ಮಗ ಹೋಗಂಬ್ರು ಇನ್ನು 9 ದಿವಸ 9 ತಾಸು 9 ನಿಮಿಷಕ್ಕ ನೀ ಸಾಯ್ತೀನಿ 9 ದಿವಸ ಅಂದ್ಕೊಳ್ಳಿ ನವರಾತ್ರಿ ಮಾಡ್ಕೊಂತ ಹೇಳ್ತಾರೆ ಅಯ್ಯೋ ಕನ್ನಡ ನಾಡಿನ ಏಕೈಕ ಸುಪ್ರಸಿದ್ಧ ನಟ ಭಯಂಕರ ಡಾಕ್ಟರ್ ಕಂಡಕ್ಟರ್ ಹೌದಾ ಹಂಗ ಹೊಂಟ್ಬಿಟ್ಟಿದ್ದಾನ ನೀನು ಕಾಲಿಗೆ ಬಿಡ್ತೀನಿ ಹಂಗಾರ ಮಾಡಿ ನಾನು ಮುದುಕ ಸ್ವಲ್ಪ ಸರಿ ನಿಮ್ಮಂತ ದರಿದ್ರ ನನ್ನ ಮಕ್ಕಳು ಕಾಲಿಗೆ ಬಿದ್ದು ಹೆಬ್ಬಟ್ಟಿ ಚೀಪ್ ಉಗುರ ಮಾಡ್ಲಾರ್ದಂಗೆ ಮಾಡಿರ್ತೀನಿ ಮತ್ತೆ ಯಾವ ಬಟ್ಟೆಯಿಂದ ಉಗುರು ಹೋಗಿರ್ತಾಳೆ ಅದನ್ನ ಚೀಪ್ತೀನಿ ಉಳಿಸ್ತೀನಿ ನೀವೊಂದು ಕೆಲಸ ಮಾಡ್ಬೇಕು ನಾವು ಕೆಲಸ ಮಾಡೋದಾದ್ರೆ ನಿಮ್ಗೆ ಯಾಕೆ ಇಷ್ಟು ಕೊಡ್ತಾರೋ ಆದ್ರೂ ನೀವು ಮಾಡಲೇಬೇಕು ಒಬ್ಬನೇ ಮಂಗೆ ನಾನು ನಿಮಗೆ ಹೋಗಕ್ಕ ಅದು ಇವತ್ತು ರಾತ್ರಿ 12 ಗಂಟೆಗೆ ರಾತ್ರಿ ನಡೆಯಂಗಾರ ಪೂರ್ತಿ ವಿಷಯ ಕೇಳಿ ರಾತ್ರಿ 12 ಅಂದ್ಕೊಂಡು ತೋತ್ರೆ ಬಿಸ್ಕೊಂಡು ಬಂದ ಬಿಡ್ತಾರೆ ಇಲ್ಲ ನಿಶಾನ್ ಅವ್ರು ಕೇಳಿಲ್ಲ ಅದನ್ನ ನಿಮ್ಮ ಮಣ್ಣು ಗಂಡ ವಿಷಯ ಕೇಳು ಯಾವುದು ಇವತ್ತು ರಾತ್ರಿ 10 ಗಂಟೆಗೆ ನಿನ್ನ ಹೆಂಡತಿನ ಕರ್ಕೊಂಡು ನಮ್ಮ ದವಾಖಾನಿಗೆ ಬಾಲೆ ಯಾಕಾಗ್ಲಿ
ನೀ ಕಜಿನ ನಿನ್ನ ಮಠದ ಲಕ್ಷಣ ಹಂಗೈತಿ ಮುಖದ ಲಕ್ಷಣ ಇರ್ಬೇಕದು. ಮತ್ತೇನ್ಲೆ ಗಂಡಸರಿಗೆ ಆರಾಮಿಲ್ಲ ಅಂದ್ರೆ ಹೆಂಗಸರು ತಮ್ಮ ತಪ್ಪು ತಿಳ್ಕೊಬೇಡ್ರಿ, ತಪ್ಪು ತಿಳ್ಕೊಬೇಡ್ರಿ. ಈಗ ನಿಮ್ಗೆ ಸಲಹೆ ಹಚ್ಚಿರ್ತೀವಿ, ಸಾಕ್ ನಾವು ಗುಳಿಗೆ ಪಳಗಿ ಬೇಕಾದ್ರೆ ತಂದು ಕೊಡಕ್ ಒಂದ್ ಜೀವ ಬೇಕನ್ರಿ. ನಿನ್ ಟ್ರೀಟ್ಮೆಂಟಿಗೆ ಸತ್ರ ನಮ್ ಹೆಣ ಒಯ್ಯಕ್ ಬೇಕಲ್ಲ ಬರಪರಿ ಸರ್. ಆದ್ರೆ ನಂದು ಇನ್ನೂ ಮದುವೆ ಆಗಿಲ್ಲ. ಶೀಲಾನ ಸೀತೆ ಮದುವೆ ಆದ್ಮೇಲೆ ಕರ್ಕೊಂಬ. ಓಕೆ ಬಾಸ್. ಈಗ 9 ದಿವಸ 9 ಆಶಿಕ್ ಸಾಯ್ತೇನೆ. ಸಾಯದ ಬಂದು ಕುಳಿದ್ರೆ ಹಾಕಿನ ಹಿಡ್ಕೊಂಬ. ಎಲ್ಲಿತ್ತೀನಿ ಮತ್ತೆ ಹೊಡೆದ ಮೆದುಳು ಕೈಯಾಗತ್ತಲ್ಲ ಸರ್. ನಿಮ್ ದವಾಖಾನೆ ಐತೆ ಸುಡಗಾಡ್ನಾಗ ಎರಡು ಆಜು ಬಾಜು ಪ್ಲಾಟ್ ಅದ ಅಂದ್ರ ಆಂಬ್ಯುಲೆನ್ಸ್ ಬಾಡಿಗೆ ಭಾಳ ಕೇಳಕತ್ರ ಬಾಪ. ಹೆಂಗಂದ್ರೆ ನಮ್ಗೆ ಹೆಚ್ಚಾನೆಚ್ಚು ಪೇಷಂಟ್ಗಳು ಅಲ್ಲಿ ಅದಕ್ಕೋಸ್ಕರ ಅಲ್ಲೇ ಹತ್ರನೇ ಮಾಡ್ಬಿಡ್ತೀನಿ. ಕರ್ಸುದು ಚೆಕ್ ಮಾಡೋದು, ಗೆಬ್ರಸುದು, ಮುಚ್ಚುದು, ಕಳ್ಸುದು, ಕರ್ಸುದು, ಚೆಕ್ ಮಾಡೋದು, ಗೆಬ್ರಸುದು, ಮುಚ್ಚುದು, ಕಳ್ಸುದು. ಮೊನ್ನೆ ಗಿನ್ನಿ ಸಿರ್ಕಾಡ್ ಅಂದು ಅಯ್ಯೋ ಕಳ್ಸೋದು ಕೆಡಸೋದು ಕಳ್ಸೋದು ಒಂದ ತೆಗನಾಗ 49 ಹೆಣ ಕುಂದ್ರಿಸಿ ನೋಡ್ಲಿ, ನೀ ಸಿಗಲಿಲ್ಲ ನೋಡ್ಲಿ. ಹಾಫ್ ಸೆಂಚುರಿ ಮಾಡಿ ಟೆಟೋಸ್ಕೋಪಿಂಗ್ ಒಟ್ಟು ಟೆನ್ನಿಸ್ ರೆಕಾರ್ಡ್ ಮಾಡವ್ನಿ. ನಿಮ್ ದವಾಖಾನೆ ಯಾವ ಜಿಲ್ಲಾದಾಗ ಬರ್ತೈತೆ ಹೇಳ? ಯಾವ ಜಿಲ್ಲಾದಾಗ? ಯಾವ ಊರು? ಇಡೀ ವಿಶ್ವವೇ ನನ್ನೂರು, ಆಕಾಶವೇ ಹೊದಿಕೆ, ಭೂಮಿಯೇ ಹಾಸಿಗೆ. ನೀನೇ ನನ್ನ ಕಡೆ ಪೇಷಂಟ್, ನಿಮ್ಮವ್ ನಾನೇ ನಿನ್ನ ಕಡೆ ಹತ್ರ. ಬಾರು ಆಪರೇಷನ್ ಮಾಡ್ತೀನಿ ಬಾರು. ಕಲೀಜ ನೋಡಿ ಭಾಳ ದಿವಸ ಆಯ್ತು ಬಾರು. ಇವ ಏನು ಸಾವ್ಜಿ ಖಾನ ಒಳಗೆ ಚಿಕನ್ ಕಟ್ ಮಾಡೋರು ಇದ್ದಾಗ ಇದೇನು ಮನುಷ್ಯರ ಕೊಡಿದ ತಮ್ಮತ್ ಕೊಡಿದ. ಈಗ ಅವ್ರವ್ರ ಸೈಜಿನ ಪ್ರಕಾರ ಸೂಜಿ ಹೊರಗೆ ಬರ್ತಾವ. ಮತ್ತೆ ಈಗ ಯಾವ ಸೈಜಿನ ಸೂಜಿನ ಕಾಣವಲ್ತ? ಇದು ಬ್ಲೂಟೂತ್ ಸೂಜಿ ಬಾ. ನಾ ಚುಚ್ಚಕ್ ಹೋಗ್ತೀನಲ್ಲ, ಗಾಳಿಯಾಗ ಬಂದು ಕುಂತು ಚುಚ್ಚು ಮತ್ತೆ ಗಾಳಿಯಾಗ ಹೋಗ್ಬಿಡ್ತೈತಲ್ಲ. ಎಲ್ಲಾವ್ಲಿ ಎಲ್ಲ ಹುಟ್ಟಿದ ನನ್ನ ಮಕ್ಕಳು ಬಂದ್ಬಿಟ್ರಲ್ಲ. ವ್ಯಾಪಾರ ಮಾಡಕ್ ಹೋದ್ ಬರೀ ಹುಚ್ಚನ ಬೆಟ್ಟ ಹಾಕಿರಿ. ಯಾವ್ದೇ ಹುಚ್ಚ? ನೀ ಹುಚ್ಚ, ನಿಮ್ಮ ಮಕ್ಳು ಹುಚ್ಚ, ನಿನ್ನ ಹೆಂಡತಿ ಹುಚ್ಚ, ನಿನ್ನ ಮಕ್ಳು ಹುಚ್ಚರು. ಐ ನನ್ಗೆ ಹೆಂಡ್ರು ಮಕ್ಳಿಲ್ಲ. ಮದುವೆ ಆದ್ಮೇಲೆ ಹುಚ್ಚರಾಕಾರ ಬಿಡಂಗ್ ಕಾಣವಲ್ಲ. ಮೀನಂದಲ್ಲ ಅಲ್ಲಿ ಕರಿತಾರ ನೀ ಮಾವನ್ ಹುಚ್ಚ ನನ್ನ ಮಗ ಹುಚ್ಚ ಅಂತ ನನಗೆ ಹುಚ್ಚ ಅಂತ ನೀನು ಕೊಚ್ಚು ಕೊಲೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಇವತ್ತು ಮಚ್ಚ ಮರ್ತ ಬಂದಿನಿ. ಇದ್ದಿದ್ದೊಂದು ಪೇಷಂಟ್ ಹೋಯ್ಕೊಂತ ಹೋದ್ರು. ಈಗ ಯಾರಿಗೆ ಚುಚ್ಚು ಬಾಂತ 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 ಇನ್ನೊಂದು ಪೇಷಂಟ್ ಬಾಂತ. ಅಂದಂದ ಶಾಟದು ಆದ್ರೆ ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಪ್ಚಾರ ಅಪ್ಚಾರ ಸಾಕಿ ಸಮಾಧಾನ ಡಾಕ್ಟರ್. ಹೊಸದಾಗಿ ಬಂದಾಳೆ, ಹೆದರಿಸಿ ಬಿಟ್ವಿ ಅಂದ್ರೆ ಬಸ್ ಫ್ರೀ ಅದಾವ್ರಿ. ಜಿಲ್ಲಾದಿಂದ ಜಿಲ್ಲಾ ಜಂಪ್ ಆಗ್ಬಿಡ್ತಾರ. ನಮಸ್ತೆ ಮೇಡಮ್. ಡಾಕ್ಟರ್ ಹೇಳಿ, ನಿಮ್ಗೆ ಏನಾಗೈತಿ? ನಿನ್ ಕೈ ನೋವ, ನಿನ್ ಕಾಲು ನೋವ, ಈಗ ನಿಮ್ದು ಸಂಧಿಗೆ ಒಂದೇ ನೋವ. ನಿಮಗೆ ಏನೂ ನೋಡಿಲ್ಲ ಅಂದ್ರೆ ನಾ ಬಿಡು ಮಗಲ್ಲ. ಮ್ಯಾಗ್ ಬಿತ್ತು ಚೆಕಪ್ ಮಾಡವನ. ಚೆಕಪ್ಪ ಒಂದು ಸರಿ ಯಾಕ್ರಿ? ನಾನು 2 ಸರಿ ಮಾಡಿಸ್ಕೋಬೇಕು ಅಂತೀನಿ, ಆದ್ರೆ ಒಬ್ರು ಮಾಡೋರೇ ಇಲ್ಲ ಚೆಕಪ್. ಈ ಮಾತು ವಾಪಸ್ ತಗೋರಿ. ಮತ್ತೆ ಜಾತ್ರೆ ಓಸು ಮಂದಿ ಡಾಕ್ಟರ್ ಆಗಿ ಬಂದ್ಬಿಡ್ತಾರ. ನೀವು ಚಿಂತೆ ಮಾಡಬೇಡ್ರಿ. ಅದ್ರಾಗ ನಿಮ್ಮಂತ ವಯಸ್ಸಿನ ಹುಡುಗಿಯರು ಹೊಟ್ಟೆ ಚಿಂತೆ ಮಾಡ್ಲೇಬಾರ್ದು. ಯಾಕಂತೀರಿ? ಯಾಕಂದ್ರೆ ಚಿತೆ ಸತ್ಯ ಹೇಳೋದು ಸುತ್ತರೆ. ಚಿಂತೆ ಅನ್ನೋದು ಬದುಕಿರೋ ಮನುಷ್ಯನ್ನೇ ಸುಡುತ್ತಂತೆ. ನಿಮ್ಮ ಒಂದು ವಾಂಗಿ ಬಾತ್ ಹೇ. ಹಂಗ್ಯಾಕ್ರಿ ಅದು? ಮತ್ತೇನ್ರಿ ಇದು? ಚಂದ ಹೇಳ್ತೀರಿ ಅಂತಂದೆ. ಅಂದ ನಿಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ನಿಮ್ಮ ಒಂದು ಕೇಳಿಲ್ರಿ, ನಿಮ್ದು ಕೇಳಿಲ್ಲ. ಎಷ್ಟು ಚಂದ ಬರುತ್ತಿ ಬಾಯಾಗದು. ಕೆಲವು ಪೇಷಂಟ್ ಬಂದಿರ್ತಾರೆ ನಮ್ಮ ದವಾಖಾನಿಗೆ, ನಾವು ಧ್ವನಿ ಕೇಳಿದ್ರು ನಾನಾ ಬಾಯ ಮೊಣಕೈ ತುರುಕಿಕೊಂಡು ಬರ್ಬೇಕು ಅನ್ಸುತ್ತೆ. ಹೆಂಗ್ ಬೇಕಾದ ಹೋಗಿಪ್ಪ, ನಂಗೆ ನಾಚಿಕೆ ಬರುತ್ತೆ.
ಬರುತ್ತೆ. ಅಯ್ಯೋ ಈ ಡಾಕ್ಟರ್ ಮುಂದೆ ವಕೀಲರ ಮುಂದೆ ಒಟ್ಟ ನಾಚಬಾರ್ದ್ರಿ. ಹಾ. ಸಟ್ನ ಬಿಚ್ಚಿ ತೋರಿಸಿ ಬಿಡ್ಬೇಕು. ಏನು ಮನಸ್ಸು ಹಂಗಂದ್ರ ನನ್ನ ಹೆಸರು ಗಂಗವ್ವ. ವಾವ್ ಗಾಂಗಿ. ಗಾಂಗಿ ಅಲ್ರಿ ಅದು ಗಂಗವ್ವ. ಅದ ನೀವು ವಾಣ ಹೇಳಿದ್ರಿ ನಾ ಅಲ್ಲೇ ತುಂಡು ಮಾಡಿದ್ದೆ. ಚಲೋ ಮಾಡಿದ್ರಿ. ಅಂದಂಗ ಇದ ಹೆಸರು ಯಾಕಿಟ್ರಿ? ಯಾಕೆ ಇಟ್ಟಿರ್ಬೇಕಂತೀರಿ? ಮೋಸ್ಟ್ಲಿ ಹಿಂಗಾಗೈತ್ರಿ. ಹೆಂಗಾಗತ್ರಿ? ನಿಮ್ಮವ್ವ ನಿಮ್ನ ಕಳುಲೆ ಹಡ್ದಾಳ. ಹಾ ಅಲ್ಲ ಹ್ಞೂ ಅನ್ನು ಏನು ಹೋದಾರ ಡಾಕ್ಟ್ರ? ನಾನು ಕೆಟ್ಟ ನನ್ನ ಮಗ ಸುಮ್ಮನೆ ಅಲ್ಲದ ಅಂದ್ರೆ ನೀವು ನಂದು ಅಮಾಸಿ ದಾಟಿನ ಮೊದಲ ಯಾಕನಾರ ಎತ್ತ ನಿಂತಿರ್ತಾವ ಅಂದ್ರೆ ಇನ್ನು ಹೊರಗಿನ ಮಂದಿ ಗೊತ್ತಾದ್ರೆ ಬೀಳ್ತವ ಅಂತೇಳಿ ನಿನ್ನ ಲೊಂಗ್ಯಾಗ ಸುತ್ತಿ ಗಂಗಾ ನದಿ ದಡ್ದ ಒಗದ ಯಾರು ಸಾಕ್ಯಾರ ನಿಮ್ಗೆ ಹಂಗೆ ಎಂತ ಹೆಸರಿಟ್ಟಾರ ಐ ಆಮ್ ರೈಟ್. ಏನಂತೀಯೋ? ಸುತ್ತಿ ಬರ್ಬೇಡ್ರಿ. ಕರೆ ಅಂದ್ರೆ ಸುಳ್ಳಿದ್ರು ಸುಳ್ಳಂದ್ರಿ. ಸುಳ್ಳು ಸುಳ್ಳು ಸುಳ್ಳು. ಬಿಡವ ಎಲ್ಲಾರ ಹುಟ್ಟು ಯಾವಂಗಾರ ಹುಟ್ಟು ನಮಗೆ ಇದಕ್ಕೆ ಬೇಕಾದ್ರೆ ಇದು ನಿಮ್ ಕೈ ತರಿ ಸಾಕು. ಯಾಕೆ? ನೋಡಿ ಬಾಡಿ ಚೆಕ್ ಮಾಡ್ಲಿಕ್ಕೆ ಹುಳಿಲಿ ದಾಡ್ಸಲ್ರಿ ಕ್ರಿಸ್ಟಲ್ ಗೊತ್ತಾಗ್ತದೆ. ನಾನು ಇಲ್ಲಿವರೆಗೂ ಯಾವ ಗಂಡಸರಿಗೂ ಕೈಯೇ ಕೊಟ್ಟಿಲ್ಲಪ್ಪ. ದೊಡ್ಡ ತಪ್ಪು ಮಾಡ್ರಿ ನೀವು. ನಿನ್ನ ಫಿಗರ್ ಪರ್ಸನಾಲಿಟಿ ನೋಡಿದ್ರೆ ಒಂದ್ 8 ಹುಡುಗರನ್ನ ಮಣ್ಣಾಗಿ ಹಿಟ್ಟ ಬಂದಿ ಅಂತ ಮಾಡಿದ್ರು. ನಾನು ನೋಡಿದ್ರೆ ನೀವು ದಯವಿಟ್ಟು ಕೈ ಕೊಡ್ಬೇಕು. ನೀವು ಕೈ ಕೊಡ್ಲಿಲ್ಲ ಅಂದ್ರೆ ನಮ್ಮ ಗೌರ್ಮೆಂಟ್ ಬಜೆಟ್ ಮಂಡನೆ ಮಾಡಕ್ಕಾಗಲ್ಲ. ನಾವು ಕೈ ಕೊಡೋದಕ್ಕೂ ಅದಕ್ಕೂ ಏನ್ರಿ ಸಂಬಂಧ? ಚೈನಿಂಗ್ ಏನದು? ಈಗ ನೋಡ್ರಿ ನೀವು 8 ಹುಡುಗರು ಕೈ ಕೊಡ್ರಿ ಅಂತ ತಿಳ್ಕೊಂಡ್ರಿ. 8 ಹುಡುಗರು ದೇವದಾಸ ಎಲ್ಲಿಗೆ ಹೋಗ್ತಾರ? ಎಲ್ಲಿಗೆ ಹೋಗ್ತಾರ? ನಮ್ಮ ಅಪ್ಪದಿನ ಪಿಗ್ಮಿ ತುಂಬೆ ಬಂದಿದೆ. ಅಂಗಡಿ ಬಂದಾದ್ರೂ ಎಷ್ಟ್ ತಗೊಂಡ್ಬಂದಿರ್ತಾರೆ. ಹಿಂಗ್ ಬಾರಿಗೆ ಹೋಗ್ತಾರ. ಇವ್ರು ಬಾರಿಗೆ ಹೋಗಿ ರೊಕ್ಕ ಖರ್ಚು ಮಾಡಿದ್ರೆ ಆ ದುಡ್ಡು ಎಲ್ಲಿಗೆ ಹೋಗುತ್ತಾ? ಎಲ್ಲಿ ಹೋಗುತ್ತಾ? ಸರ್ಕಾರಕ್ಕೆ ಹೋಗುತ್ತಾ? ಸರ್ಕಾರಕ್ಕೆ ದುಡ್ಡು ಹೋದ್ರೆ ಏನಾಗುತ್ತಾ? ಊರಿಗೆ ರೋಡ್ ಬರುತ್ತಾ, ನಳದಾಗ ನೀರು ಬರ್ತಾವ, ನಮ್ಮ ರೇಷನ್ಗೆ ಅಕ್ಕಿ ಬರ್ತಾವ, ನಿಮ್ಮ ಅಕೌಂಟಿಗೆ 2000 ರೂಪಾಯಿ ಬರ್ತಾವೆ. ರಾತ್ರಿ ನಾವು ಕುಡಿದು ನಿಮ್ಮ ಹೆಣಕ್ಕೆ ನಾವು ಕಟ್ಟಕತ್ತೀವಿ. ಇಷ್ಟೆಲ್ಲ ಆಯ್ತೇನ್ರಿ ಇದ್ರೊಳಗ? ಹಂಗ ಸತ್ತ ತಗೊಂಡ ಬಿಡ್ರಿ ಕೈ. ನಮ್ಮ ಹಿಡಿದನ ಹಂಗ್ರಿ. ಒಮ್ಮೆ ಹಿಡ್ತಾ ಹಿಡಿದು 3 ಗುಳಿಗೆ ಕೊಟ್ವಿ ಅಂದ್ರೆ 6 ತಿಂಗಳದಾಗ ನಿಚ್ಚಲ. ನೋಡ್ರಿ 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 ನೀ ಚೋಕಾಲಿ ಆಡಕತ್ರ ನಾನು ಹಾರೇ ಹಿಡಿಲ್ಲ ನರನ ತೆಕ್ಕ ತೆಗಸಾಳು ಮುಚ್ಚುದು ಅಟ್ಟ. ನೀವು ನೋಡಿ ಇದು ನೋಡಿ ಆಮೇಲೆ ಚೆಕ್ ಮಾಡವಂತ್ರಿ. ಅನ್ನೋದ ನಿಮ್ದು ಅದು ಆಗೈತೇನ್ರಿ? ಅದು ನಂದು ಅದು ಆಗಿಲ್ರಿ. ಆಗಿಲ್ಲ. ಇದು ಚಕ್ಕಿ ಶಕ್ತಿ ಆಗತೈತಿ. ಏನ್ರಿ ಅದು? ನೀನು ಕೌನ್ಸ್ನಾಗ ಬಡದೇವ ತಿತ್ತಿಳಿಲಾರ್ದಕ್ಕೆ ನಾನು ಕೌನ್ಸ್ನಾಗ ಬಡದೆ. ಅದರಿ ಅಪ್ಪಂದ್ರ ಮದ್ವಿ ಅಂತ ಸಗಣಿ ತಿನ್ನೋ ಕೆಲಸಕ್ಕೆ ಇನ್ನೂ ಕೈ ಹಾಕಿಲ್ಲ. ಎದಕ್ಕೆ ಬೇಕ್ರಿ ಉತ್ತರಿ ಇರಿಸ್ಕೊಂತೀನಿ. ಮದುವೆ ಆದ್ರೆ ಏನ್ ಸಿಗತ್ತ ಭಯ್ಯ? ಬೆಳಿಗ್ಗೆ ಒಂದು ನಾಷ್ಟ, ಮಧ್ಯಾಹ್ನ 2 ರೊಟ್ಟಿ, ಸಂಜೆ ಮುಂದೆ 1 ಈಟ್ ಅನ್ನಪ್ಪ. ಅಷ್ಟಕ್ಕ ನ್ಯೂಕ್ಲಿಯರ್ ಬಾಂಬ್ನ ಬೆನ್ನಿ ಕಟ್ಕೊಂಡು ಅಡ್ಡಾಡ್ಬೇಕು. ಹೋಟ್ಲಿಗೆ ಹೋದ್ರೆ ಒಂದು 20 ರೂಪಾಯಿ ಕೊಟ್ಟೆ ಅಂದ್ರೆ ಅವನ ತರ್ತಾನ, ಅವನ ತೆಗಿತಾನ, ಅವನ ತೊಳಿತಾನ. ಇನ್ನು ಬೇಡಿಕೆನೇ ಇರಲ್ಲ. ಅದ ಮದುವೆ ಆದ್ವಿ ಅಂದ್ರೆ ತಿಂಗಳಿಗೊಮ್ಮೆ ರೇಷನ್ ತಂದ ರಾತ್ರಿ 10 to 10 ಮನೆಗೆ ಹೋಗು. ಊಟದಾಗ ಸ್ವಲ್ಪ ಉಪ್ಪು ಹೆಚ್ಚಾಗಿತ್ತಮ್ಮ, ಖಾರ ಕಡಿಮೆ ಆಗಿತ್ತಮ್ಮ ಅಂತ ಏನಾದ್ರು ಟಿಪ್ಪಣಿ ಕೊಡಕ್ ಹೋದ್ರೆ ನೀವು ಹಿಂಗ ಮಾಡ್ತಿದ್ದೆ. ಹೊಡಿಸ್ಕೊಂಡಿದ್ ಬಾಯಿ ಬಿಟ್ಟು ಹೊರಗೆ ಹೇಳೋಕ್ಕೂ ಬರಂಗಿಲ್ಲ. ಮರ್ಯಾದೆ ಅದಕ್ಕೆ ಉತ್ತರಿನ ಬೇಡ ಅಂತ ಸುಮ್ಮನೆ ಅನ್ನಂಗ ನಿಮ್ದು ಅದು ಆಗೈತೆ. ಅಯ್ಯೋ ನಂದು ಅದು ಆಗಿಲ್ಲ ಇದು ಆಗಿಲ್ಲ ಬಿಡಿ. ಏನು ಮಾಡ್ತೀರಿ ಮದುವೆ ಆಗಿ? ಮುಂಜಾನೆ ದಿವಕ್ಕೆ ನಾಷ್ಟ ಮಾಡಿ ಹಾಕ್ಬೇಕು, ಮತ್ತೆ ಮಧ್ಯಾಹ್ನ ಆದ ಕೂಡ ಅಡುಗೆ ಮಾಡ್ಬೇಕು, ಮತ್ತೆ ರಾತ್ರಿ ಆದ್ರೂ ಚಪಾತಿ ಲಟ್ಟಿಸ್ಬೇಕು. ಇವ್ರು ಉಟ್ಕೊಂಡಿದ್ದು ಬಟ್ಟೆ ಮನೆ ಆಗಿಬೇಕು, ತಿಂದು ಕಾರ್ ತೊಳಿಬೇಕು, ಇವ್ರು ಅಂದ್ರೆ ಅನಿಸ್ಕೋಬೇಕು, ಅಂದ್ರೆ ಅನಿಸ್ಕೋಬೇಕು, ಅಂದ್ರೆ ಅನಿಸ್ಕೋಬೇಕು, ಅಂದ್ರೆ ಅನಿಸ್ಕೋಬೇಕು. ಯಾವ ಹೇಳ್ತಾಳ್ರಿ ಕರ್ಮ ಅಂತೀನಿ. 5 ರೂಪಾಯಿ ಕೊಟ್ಟು 50 ಕೊಟ್ಟು ಬಿಡಿಸ್ಬೇಕಲ್ಲ. ನಾವು 100 ತೆಗೆದಿಟ್ರು ನಮ್ಮ 16 ತೆಗೆದಿಟ್ಟ. ಎಲ್ಲ ದೊಡ್ಡದೈತಿ ನಿಮ್ಮ ಲಿಸ್ಟ್. ಎದಕ್ಕೆ ಗೊತ್ತಾಗ ಅಂದ್ರೆ ಮದುವೆ ಆಗಿಲ್ಲ. ಆಗಿಲ್ಲ ಆಗಿಲ್ಲ ಆಗಿಲ್ಲ. ಮಕ್ಕಳು ಎಷ್ಟು ಮಂದಿದೆ? ಮದುವೆನೇ ಆಗಿಲ್ಲ ಅಂತೀರಿ, ಮಕ್ಕಳಲ್ಲಿ ಬರ್ತಾವ್ರಿ? ನೀ ಮದುವೆ ಆಗೋಬಿಡು, ನಮಗ್ ಸಂಬಂಧ ಇಲ್ಲ. ಸರಳ ಮಕ್ಕಳು ಹಡಿಬೇಕು. ನೀ ಮದುವೆ ಆಗಿರೋದು ಮಕ್ಕಳಲ್ಲಿ ಹಡಿತಾರೆ. ನನ್ನ ಮಗನ ಅಂದ್ರೆ ನಿಮ್ಮ ಮಕ್ಕಳು ಹಡೆಯಲಿಲ್ಲ, ಮಕ್ಕಳು ಹಡೆಯಲಿಲ್ಲ. ನೀ ಹಡೆಯಲಿ ಮಕ್ಕಳು ಹಡೆಯಲ್ಲ ಅಂತಿಕ್ಕಿ. ಇಕ್ಕಿ ಮಕ್ಕಳು ಹಡಿಲಿಲ್ಲ ಅಂದ್ರೆ ನಾನು ನಿನ್ನ ಕುಂತ ಹಡಿಯಕ್ಕೆ ಬರ್ತೈತೆ ಎಲ್ಲಿ? ಮಕ್ಕಳು ಹಡಿಬೇಕ್ರಿ. ಹಡಿಲಿಲ್ಲ ಅಂದ್ರೆ ಮೋಕ್ಷ ಸಿಗಲ್ಲ ಅಂತ ಪೆಟ್ಟಿಗೆ ಮಾಸ್ತರ್ ಹೇಳ್ಯಾರಿ. ಯಾಕಂತ ಹೇಳ್ತೀರಿ? ಏನೇನ ಮಾತಾಡ್ತಿರಲ್ಲ, ಮೈ ಮೇಲೆ ಎಚ್ಚರ ಆಯ್ತು ಇಲ್ಲೋ? ಎಚ್ಚರ ತಪ್ಪು ಮಾತಾಡಕ್ ನನಗೇನು ಹುಚ್ಚಿಡ್ದಿಲ್ಲ. ಇದ್ದಂಗ
ಇವತ್ತು ಮಾತಾಡೋ ಎಚ್ಚರ ಪದೇನು ನಾನು. ಮದುವೆಗಿಂತ ಮುಂಚೆ 3 ನಿಮಿಷದ ಸುಖಕ್ಕೆ ಆಸೆ ಪಟ್ಟು ಮಕ್ಕಳನ್ನ ಹರಿದು ಮಣ್ಣಾಗಿಟ್ಟು ಮತ್ತೆ ನಾನು ಸಮಾಜದಾಗ ಮಾನವಂತರ ಮಗಳು ಅಂತ APP ಅಡ್ಡಾಡ ಹುಡುಗಿಯರನ್ನ ಎಷ್ಟು ಮಂದಿ ನೋಡಿಲ್ರಿ ನಾನು. ಅಂಥ ಜಾತಿಗೆ ಸೇರಿದ ಹೆಣ್ಣು ನಾನಲ್ಲ. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕರ ಮದುವೆ ಆಗ್ತೀನಿ, ಇಲ್ಲ ಅಂತಂದ್ರ ಒಂಟಿಯಾಗಿರ್ತೀನಿ ಅಂದ್ರೆ ನೀನು ಒಂಟಿಯಾಗಿರ್ತೀನಿ ಅಂದ್ರೆ ಈ ಸಮಾಜ ನಿನ್ಗೆ ಇರಕ್ ಕೊಡ್ಬೇಕಲ್ಲ. ಯಾರ ಮನೆ ಆಗ್ಲೂ ಸಡ್ಲ ಐತಿ, ಯಾರು ಗಂಡ ಹೇಳ್ತೀನಿ ಅನ್ನೋರ್ಗ ಜಗಳ ಹತ್ತೈತಿ, ಎಂದವ್ರ ಸಂಸಾರದ ಕಟ್ಟಿ ಅಲ್ಲಾಡಿಸಿ ಅವ್ನು ಹೇಳ್ತೀನಿ ನಾನು ದಕ್ಕಿಸ್ಕೋಬೇಕನ್ನೋ ಕಾಮುಕ ನನ್ನ ಮಕ್ಕಳ ಹೆಚ್ಚಾಗಿರೋ ಈಗಿನ ಕಾಲದಾಗ. ಅಂದಾಗ ಅಮ್ಮನ ಬೇಬಿ ಸಕ್ಕರೆಗೊಂಡು ಅಮ್ಮ ನೀನು ಒಬ್ಬಕ್ಕಿರ್ತಿ ಹಚ್ಚಿನ್ನು ಇಷ್ಟೆಲ್ಲ ಬೋಧನೆ ಹೇಳೋ ನೀ ಹೂ ಅಂದ್ರ ನಿನ್ನ ಮದುವೆ ಆಗ್ತೀನಿ. ಇದು ಕರ್ದು ಕ್ಯಾರ ಹಾಕಿಸ್ಕೊಳೋದಂತ ಇದಕ್ಕೆ ಒಂದು 10 ವರ್ಷ ಒಟ್ಟನ ಮದುವೆ ಆಗ್ಬಾರ್ದಂತ. 11 ವರ್ಷಕ್ಕಾದ್ರಿ? ಇಲ್ಲ ನಾನು 26 ಸತ್ಯ ಆಗ್ರಿ? ಇಲ್ಲ ನಾ ಸಂದೇಶ ಲೇಟ್ ಆಗಿ ಬಂದ್ರಿ ನೀವು. ಯಾಕೆ? ನಿನ್ನೆ 6ಕ್ಕೆ ಮಣ್ಣು ಹಾಕಿಲ್ಲ ತೀರ್ಕೊಂಡ್ರಿ. ಡಾಕ್ಟರ್